ಹರಿ ಸರ್, ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ? ಸಾಕಷ್ಟು ವೈರಸ್ಗಳನ್ನು ನೋಡಿದ್ವಿ ನಾವು ಈ ಹಿಂದೆಯೂ ಕೂಡ, ಅದರಿಂದ ಸಾಕಷ್ಟು ಜನ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹೊಸ ಹೆಸರು, ಆತಂಕ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಒಂದು ವೈರಸ್ ಅಂದರೆ ಸ್ಪ್ರೆಡ್ ಆಗೋ ವಿಧಗಳು, ಒಂದು ಏರ್ ಬಾರ್ನ್, ಒಂದು ಕಾಂಟ್ಯಾಕ್ಟು. ಸೊ ಏರ್ ಬಾರ್ನ್ ಆಲ್ರೆಡಿ ನಾವು ಮುಗಿಸಿದ್ದು ಕೋವಿಡ್. ಸೊ ದಿಸ್ ಲಕ್ಕಿಲಿ ಏರ್ ಬಾರ್ನ್ ಇಲ್ಲ, ಬಟ್ ಕಾಂಟ್ಯಾಕ್ಟ್ ಸ್ಪ್ರೆಡ್ ಅಂದರೆ ಈಗ ಒಂದು ಮನುಷ್ಯನಿಂದ ಮನುಷ್ಯನಿಗೆ, ಪ್ರಾಣಿಯಿಂದ ಮನುಷ್ಯನಿಗೆ, ಆ ಇನ್ಫೆಕ್ಟೆಡ್ ಅನಿಮಲ್ ಅಥವಾ ಮನುಷ್ಯನಿಗೆ ಸಂಬಂಧಪಟ್ಟ ವಸ್ತುಗಳು, ಮೀನ್ಸ್ ಅವ್ರ ಬಟ್ಟೆ ಆಗಿರ್ಬೋದು, ಅವರು ಯೂಸ್ ಮಾಡಿರೋ ಪಾತ್ರೆ ಆಗಿರ್ಬೋದು, ಇಲ್ಲ ಮನುಷ್ಯ ಅವನ ಸೆಕ್ರಿಷನ್ಸು ಅಥವಾ ಅವನಿಗೊಂದು ಗಾಯ ಆಗಿರ್ತದೆ, ಅವನಿಗೊಂದು ಉಂಡಾಗಿರ್ತದೆ, ಅದನ್ನು ಟಚ್ ಮಾಡೋದ್ರಿಂದ, ಇಲ್ಲ ಯಾವುದೋ ಒಂದು ಪ್ರಾಣಿ ತಿನ್ನುವುದರಿಂದ, ಮೀನ್ಸ್ ಈಗ ಆ ಪ್ರಾಣಿಲಿ ಆ ವೈರಸ್ ಇದೆ ಅಂದರೆ ಅದನ್ನು ನಾವು ಮೀಟ್ ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ಕ್ಯಾನ್ ಸ್ಪ್ರೆಡ್. ಒನ್ ನೆಗ್ಲೆಕ್ಟೆಡ್ ಆಸ್ಪೆಕ್ಟ್ ಇಟ್ ಈಸ್ ಆಲ್ಸೋ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್. ಅಂದರೆ ಆಫ್ರಿಕನ್ ಕಂಟ್ರೀಸಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡೋದ್ರಿಂದ ಕೂಡ ಇಟ್ ಸ್ಪ್ರೆಡ್ ವೆರಿ ರ್ಯಾಪಿಡ್ಲಿ. ಸೊ ಕಾಂಟ್ಯಾಕ್ಟು ಸೆಕ್ಷುಯಲಿ ಆ್ಯಂಡ್ ಅನಿಮಲ್ ಟು ಮ್ಯಾನ್ ಟು ಮ್ಯಾನು ಆ್ಯಂಡ್ ಫ್ರಮ್ ದ ಮೀನ್ಸ್ ಅವರಿಗೆ ಸಂಬಂಧಪಟ್ಟ ವಸ್ತುಗಳು ಯಾವುದು ಟಚ್ ಮಾಡಿರ್ತೀವಿ, ಸೊ ಅದರಿಂದನೂ ಕೂಡ ಬೇಗ ಹರಡ್ಬೋದು. ಸೊ ಹಂಗಾಗಿ ಮೇಯ್ನ್ ಪ್ರಿಕಾಷನ್ನು ಕಾಂಟ್ಯಾಕ್ಟ್ ಐಸೋಲೇಷನ್ ಅಂತ ನಾವು ಬ್ರಾಡ್ಲಿ ವಿಲ್ ಕೆಟಗರೈಸ್. ಅದನ್ನು ನಾವು ಯಾವ ಥರ ಪ್ರಿಕಾಷನ್ ತೊಗೋಬೇಕಂದ್ರೆ, ಬಿಕಾಸ್ ಅದನ್ನು ಅಡ್ರೆಸ್ ಮಾಡಬೇಕಿಲ್ಲ ಅಂದರೆ ಇಟ್ ವಿಲ್ ಕೀಪ್ ಆನ್ ಸ್ಪ್ರೆಡ್ಡಿಂಗ್. ಎಸ್ ಸರ್, ಎಸ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಪವನ್ ಸರ್, ಗಮನಿಸ್ತಾ ಇದ್ವಿ ಒಂದಷ್ಟು ವರದಿಗಳ ಪ್ರಕಾರ, ಈಗಾಗಲೇ ನಡೆದಿರುವಂಥ ಅಧ್ಯಯನಗಳ ಪ್ರಕಾರ ಇದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನರಲ್ಲಿ ಆತಂಕಕ್ಕೆ ಕಾರಣವಾಗುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಯಾವುದೇ ರೋಗ ಆಗಲಿ, ಯಾವುದೇ ಕಾಯಿಲೆ ಆಗಲಿ, ಅದು ವಾಸಿಯಾಗುತ್ತೆ, ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳಿದ ತಕ್ಷಣ ಜನರಲ್ಲಿ ಒಂದು ಗೊಂದಲ ಶುರುವಾಗುತ್ತೆ. ಏನು ಹೇಳ್ತೀರಾ ಸರ್? ಇದು ಯಾವಾಗ ನಮ್ಗೆ ಯಾವುದೇ ಕಾಯಿಲೆಗೆ ಔಷಧಿ ಇಲ್ಲ ಅಂತ ಗೊತ್ತಾಗತ್ತೆ, ಸ್ವಲ್ಪ ಆತಂಕ ಆಗೋದು ಸಹಜ. ಆದ್ರೆ ಈಗಾಗ್ಲೇ ಆಂಜಿನಪ್ಪ ಅವರು ಹಾಗೆ ಹರೀಶ್ ಅವರು ಹೇಳಿದ್ದಾರೆ, ಇದಕ್ಕೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಇದಕ್ಕೆ ಔಷಧಿ ಇಲ್ಲದೆ ಇದ್ರು ಕೂಡ, ಈಗ ಸಾಮಾನ್ಯವಾಗಿ ನಮ್ಗೆ ಏನು ವೈರಲ್ ಜ್ವರಗಳು ಬರ್ತವೆ, ಇದು ಅದೇ ತರ ಒಂದು ವೈರಸ್ ಇಂದ ಆಗ್ತಕ್ಕಂಥ ಜ್ವರ. ಸೊ ಈ ವೈರಲ್ ಫೀವರ್ ಗಳಲ್ಲಿ ಏನಾಗುತ್ತೆ, ನಮ್ಗೆ ಕಾಮನ್ ಆಗಿ ಈ ಗಂಟ್ಲು ನೋವು, ಗಂಟ್ಲು ಕೆರೆತ ಅಥವಾ ಮೈಕೈ ನೋವು, ತಲೆನೋವು, ಸಿಕ್ಕಾಪಟ್ಟೆ ಜ್ವರ ಬರ್ತಕ್ಕಂಥದ್ದು, ಬೋನ್ ಪೇನ್ಸ್ ಆಗೋದು, ಇವೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ವೈರಲ್ ಫೀವರ್ಸ್ ಅಲ್ಲೂ ನೋಡ್ತೀವಿ. ಈಗ ನಮಗೆ ಈ ಫೀವರ್ ಅಲ್ಲೂ ಕೂಡ ಎಂಪಾಕ್ಸ್ ಇದರಲ್ಲಿ ಸೇಮ್ ಇದೇ ತರ ವೈರಲ್ ಫೀವರ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಸಿಂಪ್ಟಮ್ಸ್ ಕೂಡ ಬರುತ್ತೆ. ಆದ್ರೆ ಇದರಲ್ಲಿ ನಮ್ಗೆ ಎಕ್ಸ್ಟ್ರಾ ಬರ್ತಕ್ಕಂಥದ್ದು ಏನು, ಬ್ಲಿಸ್ಟರ್ಸ್, ಅಂದ್ರೆ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥದ್ದು ಮೈ ಮೇಲೆ. ಈ ಗುಳ್ಳೆಗಳು ಒಣಕೊಂಡು ಆಮೇಲೆ ಕ್ರಶ್ ಆಗುತ್ತೆ, ಅದೆಲ್ಲ ಒಣಕೊಂಡೋಗುತ್ತೆ, ಹಕ್ಕು ಕಟ್ಬಿಟ್ಟು ಒಣಕೊಂಡೋಗುತ್ತೆ. ಅದಾದ್ಮೇಲೆ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಕಂಕಳ ಕೆಳಗಡೆ ಇರ್ಬೋದು ಅಥವಾ ಗ್ರಾಯಿನ್ ಅಲ್ಲಿ ಇರ್ಬೋದು, ಸೊ ಇಲ್ಲಿ ನಮ್ಗೆ ಲಿಂಫ್ ನೋಡ್ಸ್ ಇರ್ತವೆ, ಇವೆಲ್ಲ ಲಿಂಫ್ ನೋಡ್ಸ್ ಊತ ಬರುತ್ತೆ. ಸೊ ಇವ್ ಎರಡು ಸಿಂಪ್ಟಮ್ಸ್ ಗಳು ಇದರಲ್ಲಿ ಪ್ರತ್ಯೇಕವಾಗಿ ನಾವು ಬೇರೆ ಏನು ವೈರಲ್ ಫೀವರ್ಸ್ ಅಲ್ಲಿ ನೋಡ್ತೀವಿ, ಅದನ್ನ ನಾವು ಈ ಎಂಪಾಕ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ನಮ್ಗೆ ಈಗ ಜನರಲ್ ಆಗಿ ಇರ್ತಕ್ಕಂಥ ಸಿಂಪ್ಟಮ್ಸ್ ಇರೋದ್ರಿಂದ ನಮಗೆ ಟ್ರೀಟ್ಮೆಂಟ್ ಕೂಡ ಆಲ್ಮೋಸ್ಟ್ ಎಲ್ಲಾ ವೈರಲ್ ಫೀವರ್ಸ್ಗೆ, ನಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ನೋಡಿರ್ಬೋದು, ಡೆಂಗು, ಚಿಕನ್ ಗುನ್ಯಾ, ಇವೆಲ್ಲ ಯಾವುದೇ ವೈರಲ್ ಫೀವರ್ಸ್ ಬಂದಾಗೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಇದೆ. ಸ್ಪೆಸಿಫಿಕ್ ಆಗಿ ಎರಡು ಆಂಟಿ ವೈರಲ್ ಡ್ರಗ್ಸ್ ಕೂಡ ಅಪ್ರೂವ್ ಆಗಿದೆ. ಆದ್ರೆ ಅದರಲ್ಲೂ ಕೂಡ ನಮ್ಗೆ ತುಂಬಾ ಜಾಸ್ತಿಯಾಗಿ ಏನು ಅಂತ ಎಫೆಕ್ಟ್ ಏನು ಕಾಣಿಸ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.